ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ ಕರ್ನಾಟಕ ಟಿವಿ ಹಾಗೂ ಆಡ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ನಿಮಿತ್ತ ರಂಗೋಲಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ರಂಗೋಲಿ ಸ್ಪರ್ಧೆಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿತ್ತು. ಸ್ಪರ್ಧಾಳುಗಳು ಕೂಡ ಉತ್ಸಾಹದಿಂದಾನೇ ಪಾಲ್ಗೊಂಡಿದ್ರು. ತುರುವೇಕೆರೆಯ ಶ್ರೀ ಸತ್ಯ ಗಣಪತಿ ಆಸ್ಥಾನದಲ್ಲಿ ರಂಗೋಲಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಅತಿಥಿಗಳಾದಂತಹ ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷೆ ಲೀಲಾವತಿ ಗಿಡ್ಡಯ್ಯ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಕೃಷ್ಣಮೂರ್ತಿ ಕರ್ವೆ ತುರುವೇಕೆರೆ ತಾಲೂಕು ಅಧ್ಯಕ್ಷರಾದಂತಹ ರಂಗಸ್ವಾಮಿ ದೀಪ ಹಚ್ಚುವ ಮೂಲಕ ಚಾಲನೆಯನ್ನ ನೀಡಿದ್ರು. ರಂಗೋಲಿ ಸ್ಪರ್ಧೆಯಲ್ಲಿ ಒಟ್ಟು 28 ಸ್ಪರ್ಧಾಳುಗಳು ಭಾಗವಹಿಸಿದ್ರು. ಇನ್ನು ತೀರ್ಪಿನ ಹೊಣೆಯನ್ನ ನಾಗರತ್ನಮ್ಮ, ಗೀತಾ ಸುರೇಶ್, ಉಷಾ ಶ್ರೀನಿವಾಸ್, ಮಂಜು ಹೊತ್ತಿದ್ರು. ಇನ್ನು ಪ್ರಥಮ ಸ್ಥಾನ ಪಡೆದುಕೊಂಡಂತಹ ಅನಿತಾ ಅವರಿಗೆ 5,000 ರೂಪಾಯಿ, ದ್ವಿತೀಯ ಸ್ಥಾನ ಪಡೆದುಕೊಂಡ ರಾಧಾಮಣಿ ಅವರಿಗೆ 3,000 ರೂಪಾಯಿ, ತೃತೀಯ ಸ್ಥಾನ ಪಡೆದುಕೊಂಡ ಮೋಹನ್ ಕುಮಾರಿ ಅವರಿಗೆ 2,000 ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ನೀಡಲಾಯಿತು. ಜೊತೆಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರವನ್ನ ನೀಡಲಾಯಿತು. ತುರುವೇಕೆರೆಯಲ್ಲಿ ಕರ್ನಾಟಕ ಟಿವಿ ಆಯೋಜಿಸಿದ್ದಂತಹ ರಂಗೋಲಿ ಸ್ಪರ್ಧೆಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ನಮಸ್ತೆ, ನಾನು ಜ್ಯೋತಿ ಅಂತೇಳಿ ಇಲ್ಲಿ ತುರುವೇಕೆರೆಯಿಂದ ಬಂದಿರೋದು. ವೃತ್ತಿಯಲ್ಲಿ ನಾನು ಶಿಕ್ಷಕಿ. ಒಂದು ದಿನ ಈ ಒಂದು ಎಕ್ಸ್ಪೀರಿಯೆನ್ಸ್ ಪಡ್ಕೊಳ್ಳೋದಕ್ಕೋಸ್ಕರನೇ ನಾನು ಒಂದು ದಿನ ಶಾಲೆಗೆ ಬಂಕ್ ಹಾಕಿ ಬಂದಿದ್ದೀನಿ. ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಕರ್ನಾಟಕ ಟಿ ವಿ ಚಾನಲ್ ಅತ್ಯುತ್ತಮವಾಗಿ ಬೆಳೀಲಿ, ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ಇದೇ ಮೊದಲು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇರೋದು. ತುಂಬ ಖುಷಿ ಆಯಿತು. ಅಂದರೆ ಈ ಥರ ಎಲ್ಲ ಎಲ್ಲೂ ಕಾಂಪಿಟೇಟ್ ಮಾಡಿಲ್ಲ. ನಾವು ಹಳ್ಳಿ ಜನ ಹೀಗೆ ಬಂದು ಈ ರೀತಿ ಎಲ್ಲ ಕಾಂಪಿಟೇಟ್ ಮಾಡಿ ಈ ರೀತಿ ಎಲ್ಲನೂ ಇದೆಯಾ ಅಂತ ನೋಡಿ ತುಂಬ ಖುಷಿ ಆಗ್ತಿದೆ. ಇನ್ನು ಹಳ್ಳಿಗಳಲ್ಲೆಲ್ಲ ಈ ಥರ ಮಾಡಿದ್ರೆ ತುಂಬ ಜನ ಭಾಗವಹಿಸ್ತಾರೆ. ಅಟ್ಲೀಸ್ಟ್ ಹಳ್ಳಿಲಿರೋ ಸ್ಪರ್ಧೆಗಳು ಅಂದರೆ ಹಳ್ಳಿಲಿರೋವಂಥ ಏನಿರ್ತಾರೆ ಈಗ ಅವರೆಲ್ಲ ನಮ್ಮಂಥ ಹಳ್ಳಿ ಜನಗಳು ಪ್ರತಿಭೆಗಳು ಅಂದರೆ ನಾವೆಲ್ಲ ದನ ಕಾಯ್ಕೊಂಡಿರೋ ಅಂಥವ್ರು. ಹಾಗಾಗಿ ನನಗೆ ಇದು ಟಿ ವಿಯಲ್ಲಿ ಬರೋದು ಅಂದರೆ ಎಲ್ರಿಗೂ ಖುಷಿನೇ ಇರುತ್ತೆ. ಅಟ್ಲೀಸ್ಟ್ ಬರೋಂಥವ್ರಾದರೂ ಪಾರ್ಟಿಸಿಪೇಟ್ ಮಾಡ್ತಾರೆ, ತುಂಬ ಖುಷಿ ಪಡ್ತಾರೆ. ಟಿ ವಿಲಿ ಬರ್ತೀವಿ ಅಂತ ನಾವು ಖುಷಿ ಪಡ್ತಾರೆ. ಮತ್ತು ಅವ್ರ ಪ್ರತಿಭೆನೂ ಆಚೆ ಬರುತ್ತೆ ಅಲ್ವಾ, ತುಂಬ ಖುಷಿ ಆಗುತ್ತೆ. ನನ್ನ ಹೆಸರು ಮಮತಾ ಅಂತ, ತುರುವೇಕೆರೆ ಇದೆ ತಾಲೂಕಿಂದ ಬಂದು ಭಾಗವಹಿಸ್ತಾ ಇದ್ದೀನಿ. ಇವತ್ತೇನು ಕರ್ನಾಟಕ ಟಿ ವಿ ಮತ್ತು ಆಡ್6 ವತಿಯಿಂದ ಆಯೋಜನೆ ಮಾಡಿರೋದು ತುಂಬ ಮಹಿಳೆಯರಿಗೆ ಉಪಯೋಗ ಆಗೋಂಥ ಕಾರ್ಯ ಇದು. ಯಾಕೆಂದರೆ ಹೆಚ್ಚು ಮಹಿಳೆಯರು ಮನೆ ಕೆಲಸ ಆಯಿತು ಅವರಾಯಿತು ಅಂತ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಇಂಥ ಹೊರಗಡೆ ಬಂದಾಗ ಒಂದು ಖುಷಿ, ಮನಸ್ಸಿ ಉಲ್ಲಾಸ, ಲವಲವಿಕೆ ಮತ್ತು ಅವರಲ್ಲಿ ಭಯ ಇರೋವಂಥ ಗುಣಗಳು ಸ್ವಲ್ಪ ಹೋಗ್ಲಾಡಿಸಿ ಸ್ವಲ್ಪ ಮೋಟಿವೇಶನ್ ಕೊಡೋ ಅಂಥದ್ದು ಇಂಥ ಕಾರ್ಯಕ್ರಮಗಳು ಆಗಬೇಕು, ಜರುಗಬೇಕು. ನೀವು ನಮ್ಮ ಕಡೆ ತಂದಿರೋದು ತುಂಬ ಉಪಯೋಗ ಆಗಿದೆ. ಇಂಥ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಾನು ಮೊದಲನೇ ಬಾರಿ ನಮ್ಮ ತುರುವೇಕೆರೆಯಲ್ಲಿ ಭಾಗವಹಿಸ್ತಾ ಇರೋದಕ್ಕೆ ತುಂಬ ಖುಷಿ ಇದೆ. ತಕ್ಕಮಟ್ಟಿಗೆ ನನ್ನ ಕೈಲಿ ಆದಂಥ ಪ್ರಯತ್ನನ ಮಾಡಿದ್ದೀನಿ. ಇದನ್ನು ಅವಕಾಶ ಕೊಟ್ಟಿದ್ದಂಥ ಕರ್ನಾಟಕ ಟಿ ವಿ ಮತ್ತು ಆಡ್6 ವತಿ ಮತ್ತು ಸ್ಪಾನ್ಸರ್ ಜೀನಿ ಅವರು, ಸಪ್ತಗಿರಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನನಗೆ ರಂಗೋಲಿ ಬಿಡೋಕ್ಕೆ ಒಂದು ಅವಕಾಶ ಕೊಟ್ಟಂಥವ್ರಿಗೆ, ರಂಗೋಲಿ ಬಿಡೋದು ಒಂದು ಕಲೆನೆಯ. ಎಲ್ಲರೂ ರಂಗೋಲಿ ಬಿಡಲ್ಲ, ಎಲ್ಲ ಹೆಂಗಸ್ರೇ ಎಷ್ಟೋ ಜನ ರಂಗೋಲಿ ಬಿಡೋಲ್ಲ. ಇದು ಎಲ್ಲ ಒಂದು ಕಲೆನೆಯ. ಹಾಡು ಹೇಳೋದು ಒಂದು ಕಲೆ, ಇದು ರಂಗೋಲಿ ಬಿಡೋದು ಎಲ್ಲರಿಗೂ ಒಂದೊಂದು ಕಲೆ ಇರುತ್ತೆ. ನಾನು ನೋಡೋಕ್ಕೆ ಅಂತ ಬಂದೆ. ಅದರೊಳಗೆ ನನಗೆ ಬರೋ ರಂಗೋಲಿನ ಯಾಕೆ ಬಿಡಬಾರ್ದು ಅಂತೇಳಿ, ನನಗೆ ಆಗದಿದ್ರೂ ಸಹಿತ ಒಂದು ರಂಗೋಲಿ ಬಿಡೋಣ ದೇವ್ರ ಮುಂದೆ ಅಂಥೇಳಿ ನಾನು ಬಂದಿದ್ದೀನಿ. ಆ ಅವಕಾಶ ಮಾಡಿಕೊಟ್ಟಂಥ ಕರ್ನಾಟಕ ಟಿ ವಿಯವರಿಗೆ ವಂದನೆ. ಕರ್ನಾಟಕ ಟಿ ವಿ ಇವರ ಸಹಭಾಗಿತ್ವದಲ್ಲಿ ನಮ್ಮ ತುರುವೇಕೆರೆ ತಾಲೂಕಿನಲ್ಲಿ ಹೆಣ್ಣು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆಯನ್ನು ಪ್ರಪ್ರಥಮ ಬಾರಿಗೆ ಏರ್ಪಡಿಸಿರುವ ಎಲ್ಲ ಆಯೋಜಕರಿಗೆ ಶುಭ ಹಾರೈಸುತ್ತೆ. ಇಂದು ಈ ಟಿ ವಿ ವತಿಯಿಂದ ಹೆಚ್ಚೆಚ್ಚಿನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಪ್ರೋತ್ಸಾಹಕರಿಗೆ ಎಲ್ಲ ಮನೋರಂಜನೆ ಕೊಡುವಂಥ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚು ಮಾಡಲಿ, ನಾವು ನಿಮಗೆ ಸಹಕಾರವನ್ನು ಕೊಡಲು ಸಿದ್ಧರಿದ್ದೇವೆ ಅಂತ ಹೇಳಿ 2 ಮಾತಾಡಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಬಂದಿದ್ದು ಮಗನಿಗೆ ಹೆಲ್ಪ್ ಮಾಡಿಕೊಟ್ಟು ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟು ಹೋಗೋಣ ಅಂತ ಬಂದೆ. ಇಲ್ಲೆಲ್ಲ ನೀವು ಕರ್ನಾಟಕ ಆಡ್6 ಅವ್ರ ಕಡೆಯಿಂದ ಇಷ್ಟು ಮಹಿಳೆಯರಿಗೆ ಅವಕಾಶ ಕೊಟ್ಟು ತುಂಬ ಖುಷಿ ಆಯಿತು. ಇಲ್ಲಿ ಕಾಂಪಿಟೇಟಿವ್ ಹೆಣ್ಮಕ್ಳು ಮಾಡ್ತಾ ಇರೋದು ಒಂದು ಖುಷಿ ಅನ್ನೋದು ವಿಚಾರ ಇದೆ. ಕಲೆನ ಆಚೆ ಆಗ್ತಾ ಇರೋದು, ಅವನಿಗೆ ಹೆಲ್ಪ್ ಮಾಡೋಣ ಅಂತ ಬಂದು ನನಗೆ ಇಲ್ಲೆಲ್ಲ ಕಾಂಪಿಟೇಟ್ಗಳು ನೋಡಿ ಖುಷಿಯಾಗಿ ನಾನು ಕಾಂಪಿಟೇಟ್ ಮಾಡಿದ್ದೀನಿ. ಕರ್ನಾಟಕ ಟಿ ವಿ ಆಡ್6
ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸೋಲು ಗೆಲುವು ಸೆಕೆಂಡ್ರಿ, ಅದು ಯಾರಿಗಾರು ಬರಲಿ, ಆದರೆ ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ರಂಗೋಲಿ ಬಿಡಿಸೋದು ಅಂದರೆ ತುಂಬಾ ಇಷ್ಟ ನನಗೆ. ಹಂಗಾಗಿ ತುರುವೇಕೆರೆ ತಾಲೂಕಲ್ಲಿ ಈ ರಂಗೋಲಿ ಕಾಂಪಿಟೇಷನ್ ಇಟ್ಟಂತ ಕರ್ನಾಟಕ ಟಿವಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಂತಹ ಹೆಣ್ಮಕ್ಳಿಗೆ ಈ ಥರ ಆಪರ್ಚುನಿಟೀಸನ್ನು ಕಲ್ಪಿಸಿಕೊಟ್ಟಿರೋದು ತುಂಬ ಖುಷಿ. ನಾವು ಯಾವತ್ತೂ ಸಹ ಈ ಥರ ಬಂದು ರಂಗೋಲಿಯನ್ನು ಹಾಕಿರಲಿಲ್ಲ, ಕಾಂಪಿಟೇಷನಲ್ಲಿ ಭಾಗವಹಿಸಿರಲಿಲ್ಲ. ಈಗ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಮಹಿಳೆಯರಿಗೆ ಇವು ಅವಕಾಶ ಕೊಟ್ಟಂಥ ಎಲ್ಲರಿಗೂ ಅವಕಾಶ ಉಪಯೋಗಿಸ್ಕೊಂಡಿದ್ದೀವಿ. ನಮಗೆ ತುಂಬ ಖುಷಿ ಆಯಿತು. ನಾನೇ ರಂಗೋಲಿ ಹಾಕಬೇಕು ಅಂದ್ಕೊಂಡು ಬಂದಿರಲಿಲ್ಲ, ಆದರೂ ಇಲ್ಲಿ ಬಂದ ಮೇಲೆ ನಾನು ರಂಗೋಲಿ ಹಾಕಬೇಕು ಅಂತ ಖುಷಿ ಆಯಿತು. ಎಲ್ಲವನ್ನೂ ನೋಡಿ ಪ್ರೈಸ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೂ ನಾನು ಭಾಗವಹಿಸಿದ್ದೀನಲ್ಲ, ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ಹೆಣ್ಮಕ್ಳಿಗೆ ರಂಗೋಲಿ ಹಾಕೋದಂದ್ರೆ ತುಂಬ ಇಷ್ಟ. ಇಂಥ ಸ್ಪರ್ಧೆಗಳಲ್ಲಿ ಅವಕಾಶ ಮಾಡಿಕೊಟ್ಟಿದ್ದವ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ರಂಗೋಲಿ ಬಿಡೋದು ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಸಂಸ್ಕೃತಿ. ಅದು ಅಂಥ ಒಂದು ಶುಭ ಕಾರ್ಯವನ್ನು ನಮ್ಮ ತುರುವೇಕೆರೆ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಇಲ್ಲಿ ಇಟ್ಟಿದ್ದಾರೆ. ಖಂಡಿತ ಶುಭವಾಗುತ್ತೆ ಅಂತ ಹೇಳಿ ಕರ್ನಾಟಕ ಟಿವಿ ಅವರಿಗೆ, ನಮ್ಮ ತುರುವೇಕೆರೆ ಎಂದರೆ ಅವರಿಗೆ ಇಡೀ ರಾಜ್ಯಾದ್ಯಂತ ಅವರಿಗೆ ಹೆಚ್ಚು ಪ್ರಶಂಸೆ ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ, ಮುಂದೆ ಮತ್ತೆ ಇಂಥ ಅವಕಾಶ ಟಿವಿಯವರು ನಿಜಕ್ಕೂ ಕೊಟ್ಟರೆ ನಮ್ಮ ಹೆಣ್ಮಕ್ಳು ಮುಂದೆ ಬರ್ತಾರೆ. ಇವತ್ತು ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆಯಾಗೆ. ಯಾಕೆಂದರೆ ಎಲ್ಲ ಇವತ್ತು ಈ ಕರ್ನಾಟಕ ಟಿವಿಯ ಮುಖ್ಯಸ್ಥರು ತಾಂಡಿರ್ತಕ್ಕಂಥ ನಿರ್ಧಾರ ಬಹಳ ಶ್ಲಾಘನೀಯವಾದಂಥದ್ದು. ಯಾಕೆಂದರೆ ಗ್ರಾಮೀಣ ಪ್ರತಿಭೆಗಳನ್ನು ಗುರುಸ್ತಕ್ಕಂಥದ್ದು ಇವರು ಇಡೀ ಒಂದು ತಾಲೂಕಿಗೆ ಸೀಮಿತ ಅಲ್ಲ, ಇಡೀ ರಾಜ್ಯಾದ್ಯಂತ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದು. ಅವ್ರ ಹೃದಯ ಶ್ರೀಮಂತಿಕೆಯನ್ನು ಎತ್ತಿ ತೋರಿಸ್ತಾ ಇದೆ. ಯಾಕೆಂದರೆ ಗ್ರಾಮೀಣ ಭಾಗದ ಪ್ರತಿಭೆಗಳನ್ನು ಇವತ್ತು ನಾವು ಗುರುತಿಸಿ, ಮಹಿಳೆಯರನ್ನು ಅದರಲ್ಲೂ ಸಹ ಗುರುತಿಸಿ ಮುನ್ನೆಲೆಗೆ ತಂದು ಈ ಗ್ರ್ಯಾಂಡ್ ಪಿಲಾನೆಯನ್ನು ರಾಜ್ಯ ಮಟ್ಟದಲ್ಲಿ ಇವರು ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷದಂಥ ವಿಚಾರ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಯಾಕೆ ಅಂದರೆ ಮಹಿಳೆಯರು ಇಷ್ಟೊಂಥರ ಸ್ಪರ್ಧೆಗಳು ಭಾಗವಹಿಸಿರ್ತಕ್ಕಂಥದ್ದು ತುಂಬ ಸಂತೋಷ. ಈ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನದಾಗಿ ನಮ್ಮ ಮಹಿಳೆಯರು ಇನ್ನೂ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು, ಆವಾಗ ಬೇರೆಯವ್ರಿಗೂ ಸಹ ಸ್ಫೂರ್ತಿಯನ್ನು ಆಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕ ಟಿವಿ ಮುಖ್ಯಸ್ಥರಿಗೆ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಯನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.